ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ಕಾಮನಕೆರೆ ಹುಂಡಿ ಎಂಬ ಜಾಗದಲ್ಲಿ. ನೀವು ನೋಡ್ತಾ ಇರುವಂತಹ ಈ ಕ್ಲೀನಾಗಿ ಏನಿದೆ ಇದು 13 ಕುಂಟೆ 13 ಗುಂಟಾಸ್. ವಾಟ್ ಈಸ್ 13 ಗುಂಟಾಸ್ ಅಂತಂದರೆ 14,150 ಸ್ಕ್ವೇರ್ ಫೀಟ್. ಇನ್ನೊಮ್ಮೆ ಹೇಳ್ತೀನಿ, 13 ಕುಂಟೆ ಅಂದರೆ ಅಬೌಟ್ 14,150 ಸ್ಕ್ವೇರ್ ಫೀಟ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಸೇಲ್ ಆನ್ ಟು ದ ಟಾರ್ ರೋಡ್ ನಾರ್ತ್ ಫೇಸಿಂಗ್. ನಾನು ಒಳಗೆ ಬರೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ಇದ್ರ ಟಾರ್ ರೋಡ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ನೋಡಿ. ದಿಸ್ ಇಸ್ ದಿ ಕನೆಕ್ಟಿಂಗ್ ಟಾರ್ ರೋಡ್, ಕಾಮನಕೆರೆ ಹುಂಡಿ, ಮೈಸೂರು ಮಧ್ಯ ಭಾಗದಿಂದ ಸಿಟಿ ಸೆಂಟರ್, ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಲೊಕೇಶನ್ ಇರೋದು ಎಕ್ಸಾಕ್ಟ್ಲಿ 11 ಕಿಲೋಮೀಟ್ರ್, ಅಬೌಟ್ 25 ಮಿನಿಟ್ಸ್ ಡ್ರೈವ್. ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇರೋರು ಮೈಸೂರು ಮಣಿಪಾಲ್ ಹಾಸ್ಪಿಟಲ್, ಮೊದಲು ಅದನ್ನು ಕೊಲಂಬಿಯೇಷನ್ ಅನ್ನೋರು, ಅದರಿಂದ ಬೆಂಗಳೂರಿಂದ ಬರ್ತಾ ಎಡಭಾಗಕ್ಕೆ ತಿರುಗಿದ್ರೆ ಜಸ್ಟ್ 5 ಕಿಲೋಮೀಟರ್ಸ್, 5 ಕಿಲೋಮೀಟ್ರಲ್ಲಿ ಈ ಕಾಂಪೌಂಡ್ ಏನು ಕಾಣಿಸ್ತದೆ ಝೂಮ್ ಮಾಡಿ ಸ್ವಲ್ಪ ಹೈಟಲ್ಲಿ ತೋರಿಸ್ತಾರೆ ನೋಡಿ. ದಿಸ್ ಇಸ್ ದ ಪ್ರಾಪರ್ಟಿ. ಕಾಂಪೌಂಡಿಂದ ಈ ಕಡೆ ಇರೋದು ಕಾಂಪೌಂಡ್, ಆ ಕಡೆ ಇರೋದಲ್ಲ ಕಾಂಪೌಂಡ್, ಈ ಕಡೆ ಇರೋದು ನಾರ್ತ್ ಫೇಸಿಂಗು. ಮೇಲಿಂದ ಕೆಳಕ್ಕೆ ನೀಟಾಗಿದೆ. 14,000 ಸ್ಕ್ವೇರ್ ಫೀಟ್ ಇದೆ. ಮೈಸೂರಲ್ಲಿ ನೀವು ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ಇದ್ದೀರಾ, ಹಾಲಿಡೇ ಹೋಮ್ ಮಾಡ್ಕೋಬೇಕು ಅಂತ ಇದ್ದೀರಾ, ಗೆಟವೇ ಹೋಮ್ ಮಾಡ್ಕೋಬೇಕು ಅಂತ ಇದ್ದೀರಾ, ಮೈಸೂರಿಂದ ತುಂಬ ದೂರ ಇಲ್ಲ. ಮತ್ತು ಸ್ಮಾಲರ್ ಪೋರ್ಷನ್ ಆಫ್ ಲ್ಯಾಂಡ್ ಈಸ್ ವೆರಿ ಈಸಿ ಟು ಮೇಂಟೈನ್. ಭಾಳ ಈಸಿಯಾಗಿ ಮೇಂಟೈನ್ ಮಾಡೋದು. ನೀವು ನೀಟಾಗಿ ಕಾಂಪೌಂಡ್ ಹಾಕ್ಕೊಂಡು ಒಂದು 4,000 ಸ್ಕ್ವೇರ್ ಫೀಟ್ ಆಫ್ ಮನೆ ಕಟ್ಕೊಂಡು, ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು, ಒಂದು 5ರಿಂದ 6 ಬೆಡ್ರೂಮ್ ಮಾಡಿಕೊಂಡು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಜಾಗ. ಆ ಕಡೆ ತೆಂಗಿನ ಮರ, ತೆಂಗಿನ ತೋಟ, ಸಪೋಟ, ದಾಳಿಂಬೆ, ಮಾವು, ಬೇವು ಎಲ್ಲ ಬೆಳೆದಿದ್ದಾರೆ. ಈ ಕಡೆನೂ ಅಷ್ಟೇ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಪೋಟ ಇದೆ, ತೆಂಗಿದೆ, ಆ ಕಡೆ ನೇರಳೆಹಣ್ಣಿನ ಮರ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ, ಬೇಕಾಗುವಂಥ ಹುಲ್ಲುಗಳು ಬೆಳ್ಕೊಂಡಿದ್ದಾರೆ. ಇದ್ರ ಮುಂಭಾಗದಲ್ಲೂ ಅಂದರೆ ನಾನು ಯಾಕೆ ಅದನ್ನು ತೋರಿಸ್ತೇನೆ ಅಂದರೆ ಎಲ್ಲ ಸೈಡಲ್ಲೂ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಭಾಳ ಚೆನ್ನಾಗಿದೆ. ತೆಂಗಿದೆ, ಮಾವಿದೆ, ಸಪೋಟ ಇದೆ, ಭಾಳ ಜನ ದಾಳಿಂಬೆ ಹಾಕಿದ್ದಾರೆ, ನುಗ್ಗೆಕಾಯಿ ಮರ ಇದೆ, ಪಪಾಯ ಹಾಕಿದ್ದಾರೆ. ಸೊ ಇದನ್ನು ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 14,150 ಸ್ಕ್ವೇರ್ ಫೀಟ್ ಇರುವಂಥದ್ದು, 13 ಕುಂಟೆ, ಮೈಸೂರು ಕಾಮನಹಳ್ಳಿ ಹುಂಡಿ ಅಲ್ಲಿರುವಂತಹ ಜಾಗ. ಮೈಸೂರು ಸಿಟಿ ಸೆಂಟರ್, ನಾನು ಪ್ಯಾಲೇಸಿಂದ ಹೇಳೋದ್ನಲ್ಲ, ತುಂಬ ದೂರ ಇಲ್ಲ. ನಾನು ಭಾಳಷ್ಟು ಈಗಾಗಲೇ ವೀಡಿಯೋ ಮಾಡಿದ್ದೀನಿ. ಮೈಸೂರಿಂದ 20 ಕಿಲೋಮೀಟ್ರ್ 30 ಕಿಲೋಮೀಟ್ರಲ್ಲಿ ನಾವು ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತ. ಬಿಗರ್ ಸೈಜ್ ಅಲ್ಲ, ಸ್ಮಾಲರ್ ಸೈಜ್ ನೋಡ್ತಾ ಇರೋರಿಗೆ ದಿಸ್ ಇಸ್ ವೆರಿ ಆ್ಯಪ್ಟ್. 20 ಮಿನಿಟ್ಸ್ ಡ್ರೈವ್ ಎಲ್ಲಿಂದ, ಮೈಸೂರು ಸಿಟಿ ಸೆಂಟ್ರಿಂದ. ಕೊಲಂಬಿಯೇಷ ಮಣಿಪಾಲ್ ಹಾಸ್ಪಿಟ್ಲಿಂದ ಒಂದು 5 to 10 ಮಿನಿಟ್ಸ್ ಡ್ರೈವ್ ಸಾಕು, ನೀವು ಇಲ್ಲಿಗೆ ಬಂದು ರೀಚ್ ಆಗ್ಬೋದು. ನಾನು ಭಾಳಷ್ಟು ವೀಡಿಯೋಗಳು ಮಾಡಿದಾಗ ಕೇಳುವಂತಹ ಏನಂದರೆ, ಲೀಗ್ಯಾಲಿಟಿ ವೈಸ್ ಭಾಳಷ್ಟು ಜನ ಕೇಳ್ತೀರಾ ಲೀಗಲ್ಲು ಕರೆಕ್ಟಾಗಿದೆಯಾ ಅಂತ. ಖಂಡಿತವಾಗ್ಲೂ ಇದ್ರದ್ದೇನು ಈ ಪ್ರಾಪರ್ಟಿ ಸೇಲ್ಗಿದೆ ಅಂತ ಇದ್ದೀನಿ, ಲೀಗ್ಯಾಲಿಟಿ ಕ್ಲಿಯರ್ ಆಗಿದ್ದಾರೆ, ಸಿಂಗಲ್ ಓನರು, ತೊಂದರೆ ಇಲ್ಲ, ಇಮ್ಮಿಡಿಯೇಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಾನು ಒಮ್ಮೆ ವಾಪಸ್ ಹೋಗ್ತೀನಿ, ಆ ಮೇನ್ ರೋಡ್ ಸಹ ಇನ್ನೊಮ್ಮೆ ತೋರಿಸ್ತೀನಿ. ಯಾಕೆಂದರೆ ಈ ಸ್ಮಾಲರ್ ಡೈಮೆನ್ಷನಲ್ಲಿ ಫ್ಲ್ಯಾಟ್ ಲ್ಯಾಂಡು ಸ್ಕ್ವಯರ್ ಆಗಿರುವಂಥದ್ದು ಬಹಳ ರೇರ್ ಸಿಗೋದು. ಅದು ಇನ್ನೊಂದೇನು ಅಂದರೆ 2-3 ತೋಟಗಳನ್ನ ಅಥವಾ 2-3 ಜಾಗಗಳನ್ನ ದಾಟಿ ಹೋಗಬೇಕಾಗುವಂತಹ ಪ್ರಮೇಯ ಇಲ್ಲಿಲ್ಲ. ಓಕೆ, ಇಟ್ ಈಸ್ ಆಪೋಸಿಟ್, ಎಕ್ಸಾಕ್ಟ್ಲಿ ವೆರಿ ನೆಕ್ಸ್ಟ್ ಟು ದಿ ಟಾರ್ ರೋಡ್. ಇವಾಗ ಈ ಮುಂದೆ ಯಾಕೆ ಈ ಪ್ರಾಪರ್ಟಿ ಸೇಲ್ಗಿಲ್ಲ, ಬಟ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀರು ನೋಡಿ, ಅಂಡರ್ ವಾಟರ್ ಟೇಬಲ್. ಭಾಳ ಜನ ಕೇಳ್ತೀರಾ, ಹೌ ಇಸ್ ದ ವಾಟರ್ ಸೋರ್ಸ್ ಹಿಯರ್, ಇಸ್ ದ ವಾಟರ್ ಅವೈಲಬಲ್ ಇಫ್ ವಿ ಗೋ ಹೆಡ್ ವಿತ್ ಅ ಬೋರ್ವೆಲ್. ನಾವೊಂದು ಬೋರ್ವೆಲ್ ಹಾಕ್ಕೊಂಡು ವಾಟರ್ ಸೋರ್ಸ್ ನೋಡ್ಕೊಳ್ಳಿಕ್ಕೆ ಚೆನ್ನಾಗಿದೆಯಾ, ನೀರಿದೆಯಾ ನೋಡಿ, ನೀರು ಭಾಳ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ನೀವು ಅಷ್ಟೇ ಈ 14,000 ಸ್ಕ್ವೇರ್ ಫೀಟ್ನ ನೀವಿಲ್ಲಿ ಹಾಲಿಡೇ ಹೋಮ್ ಮಾಡ್ಕೊಳ್ಳಿ, ಮೈಸೂರಲ್ಲಿ ಸೆಕೆಂಡ್ ಹೋಮ್ ಮಾಡ್ಕೊಳ್ಳಿ. ಇಲ್ಲೇ ನಾವು ಬಂದು ವಾಸ ಇರ್ತೀವಿ, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಮ್ ಅಗ್ರಿಕಲ್ಚರ್, ವಿ ವಾಂಟ್ ಟು ಡೂ ಇಟ್ ಅಂದರೆ, ಸಿ ಹೌ ದಿಸ್ ಲುಕ್ಸ್. ಒಂದ್ಸರಿ ಒಂದು ಏರಿಯಲ್ ವ್ಯೂ ಆಫ್ ದಿಸ್ ಪ್ರಾಪರ್ಟಿ. ಮೇನ್ ರೋಡು ನಾರ್ತ್ ಫೇಸಿಂಗ್ ಇದೆ, ಕಾಂಪೌಂಡ್ ಪಕ್ಕದ ಪ್ರಾಪರ್ಟಿ. ಸೊ ನಿಮಗೆ 2-3 ಪ್ರಾಪರ್ಟಿಗಳನ್ನ ದಾಟಿ ಹೋಗುವಂಥ ಪ್ರಮೇಯ ಇಲ್ಲ. ನೀವು ಮನೆ ಕಟ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಂತು, ಗಿಡ ಸಸಿಗಳು ತರಿಸಿದ್ರಿ, ಓಡಾಡಿಕ್ಕೆ ಈಸಿ ಆಗುತ್ತಾ? ಖಂಡಿತವಾಗುತ್ತೆ. ಸ್ಟ್ರೀಟ್ ಲೈಟ್ ಇದೆ, ಬೇಕಾದರೆ ನಿಮ್ಮ ಪರ್ಸ್ನಲ್ ಲೈಟ್ ಹಾಕ್ಕೊಂಡು, ಇಲ್ಲೊಂದು ಎಲೆಕ್ಟ್ರಿಕ್ ಪೋಲ್ ಹಾಕ್ಕೊಂಡು ಲೈಟ್ ಹಾಕ್ಕೊಳ್ಳಿ. ಎಂಟೈರ್ 13 ಕುಂಟೆ 14,150 ಸ್ಕ್ವೇರ್ ಫೀಟ್ಗೆ ಯು ಕ್ಯಾನ್ ಕಾಂಪೌಂಡ್ ದ ಪ್ರಾಪರ್ಟಿ ಆ್ಯಂಡ್ ಕೀಪ್ ಇಟ್. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಜಾಗ ನೋಡಿದ್ದೀರಾ, ಅಕ್ಕಪಕ್ಕ ಜಾಗ ತೋರಿಸಿದ್ದೀನಿ, ವಾಟರ್ ಟೇಬಲ್ ಬಗ್ಗೆ ಹೇಳಿದ್ದೀನಿ, ಲೊಕ್ಯಾಲಿಟಿ ಹೇಳಿದ್ದೀನಿ, ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಸೂರು ಸಿಟಿ ಸೆಂಟರ್ ಹೇಳಿದ್ದೀನಿ, ಮಣಿಪಾಲ್ ಹಾಸ್ಪಿಟ್ಲಿಂದ ಅಬೌಟ್ 5 to 10 ಮಿನಿಟ್ಸ್ ಡ್ರೈವ್ ಅಂತ ಇಟ್ಕೊಳ್ಳಿ ಇರುವಂತಹ ಜಾಗ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು, ದಿಸ್ ಇಸ್ ಎ ಗೋಲ್ಡನ್ ಆಪರ್ಚುನಿಟಿ ಟು ಮೈಸೂರು. ಬಹಳ ಕಾಮ್ ಆ್ಯಂಡ್ ವೆರಿ ಗ್ರೀನರಿ ಏರಿಯಾ, ಹಸಿರು ಕಂಗೊಳಿಸುವಂತಹ ಜಾಗ ಇದು.
ತುಂಬ ಗಲಾಟೆ ಪೊಲ್ಯೂಷನ್ ಏನೂ ಆಗಿಲ್ಲ. ಇದರಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಒಂದು ಲೇಔಟ್ ಈಗಾಗಲೇ ಮುಗಿದಿದೆ, ಅದನ್ನು ಸಹ ತೋರಿಸ್ತೀನಿ. ಯಾಕೆ ಅದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ವಾಟ್ ಈಸ್ ದ ವ್ಯಾಲ್ಯೂಯೇಷನ್ ಫಾರ್ ಟುಮಾರೋ ಲ್ಯಾಂಡ್ ವೇರ್ ನಾನು ಲ್ಯಾಂಡ್ ರೇಟ್ ಹಾಕಿದ ತಕ್ಷಣ ಅದ್ರ ವ್ಯಾಲ್ಯೂಯೇಷನ್ ಏನು ಅಂತ ಕೇಳ್ತೀರಾ. ಸೊ ದಟ್ ಐಮ್ ಜಸ್ಟ್ ಶೋಯಿಂಗ್ ಯು. ಈಗಾಗಲೇ ಅಲ್ಲಿ ತನಕ ಲೇಔಟ್ ಬಂದ್ಬಿಟ್ಟಿದೆ. ಈ ಪಾರ್ಟ್ ಆಫ್ ಇಟ್ ಒಂದು ಏನು ಈ ಜಾಗ ಇದೆ ಇಲ್ಲೆಲ್ಲ ಇನ್ನೂ ಗ್ರೀನ್ರಿ ಇರುವಂಥದ್ದು. ಸೊ ಎಲ್ಲ ಅಡ್ವಾಂಟೇಜಸ್, ರೋಡ್ ಇರ್ಬೋದು, ಫೇಸಿಂಗ್ ಇರ್ಬೋದು, ಪ್ಲೈನ್ ಆಗಿದೆ, ಸ್ಕ್ವಯರ್ ಆಗಿರುವಂಥ ಪ್ರಾಪರ್ಟಿ ಸೇಲ್ಗಿದೆ. ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ, ಯಾಕಂದರೆ ನಾನು ತುಂಬ ಇದ್ರ ಬಗ್ಗೆ ಇನ್ನೂ ಹೇಳಲಿಕ್ಕಾಗಲ್ಲ. ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಭಾಳಷ್ಟು ಹೇಳ್ಬೋದು, ಬಟ್ ಸಮಯದ ಅಭಾವ ಇರೋದ್ರಿಂದ ಇದು ಸಾಕು. ಈ ವಿಡಿಯೋ ನೋಡ್ತಾ ಇದ್ದಿದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನನ್ನ ಈ ಜಾಗದ ಬೆಲೆ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿರ್ತೀನಿ. ಈ ಜಾಗದ ರೇಟ್ ಎಷ್ಟು, ಅಗ್ರಿಕಲ್ಚರ್ ಲ್ಯಾಂಡಿನ ರೇಟ್ ಎಷ್ಟು ಅನ್ನೋದು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮೀ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದ ಡಿಸ್ಕ್ರಿಪ್ಷನ್. ನಂಬರಲ್ಲಿ ನನ್ನ ಫೋನ್ ನಂಬರ್ ಇದೆ. ಇಲ್ಲ ನಾನು ಬೇರೆ ಕಂಟ್ರಿಲಿದ್ದೀನಿ ಅಂದರೆ ಇದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮೀ ವಾಟ್ಸಪ್. ಥ್ಯಾಂಕ್ ಯು.